ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಗೊಡ್ಗಾರದ ಸಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿಯಲ್ಲಿ ಹೆಚ್ಚು ಮಾಡುವಂಥ ಸಾರು ಅಂತಲೇ ಹೇಳ್ಬೋದು. ಜ್ವರ ಬಂದಾಗ ನಾಲ್ಗೆ ಕೆಟ್ಟಿರುತ್ತೆ ಅಂಥ ಟೈಮಲ್ಲಿ ಮುದ್ದೆ ಜೊತೆ ಇದನ್ನು ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಮೊದಲಿಗೆ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. 2 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ನಾವು ಇದನ್ನು ಮೊದಲೇ ಬೇಯಿಸಿ ಕೂಡ ನಾವು ಮಾಡ್ಕೊಬೋದು ರುಬ್ಬೋದಕ್ಕೆ. ಇಲ್ಲ ಡೈರೆಕ್ಟಾಗಿ ಹಾಕಿದ್ರೂ ಕೂಡ ನಡೆಯುತ್ತೆ. ನಿಮಗೆ ಹೆಂಗೆ ಅನಿಸುತ್ತೆ ನೀವು ಆ ಥರ ನೀವು ಮಾಡ್ಕೊಳ್ಳಿ. ಒಂದು 7 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರಿಸಿದ್ದೀನಿ ನಾನು. ನಂತರ ಜೀರಿಗೆ ಹಾಕ್ತಾಯಿದ್ದೀನಿ. 1/4 ಚಮಚದಷ್ಟು ಜೀರಿಗೆ ಹಾಕಿದ್ರೇ ರುಚಿಯಂತೂ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದಾದ ನಂತರ ಒಂದು 5 ಕಾಳಷ್ಟು ಮೆಣಸನ್ನು ಸೇರಿಸಿದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಳಿ ಇದ್ರೇ ನಾಲ್ಗೆ ಕೂಡ ರುಚಿ ಅನಿಸುತ್ತೆ, ಅದಕ್ಕೋಸ್ಕರ. ನಂತರ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಸೇರಿಸಿದ್ದೀನಿ. ನಿಮಗೆ ಹೆಚ್ಚು ಖಾರ ಬೇಕು ಅಂದರೆ ಇನ್ನೂ 1 ಸ್ಪೂನ್ ಸೇರಿಸ್ಕೋಬೋದು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬನ್ನಿ. ಇದಾದ ನಂತರ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. ನಂತರ ಸಾಸಿವೆ ಮತ್ತು 2 ಎಸಳು ಬೆಳ್ಳುಳ್ಳಿನ ಜಜ್ಜಿ ಸೇರಿಸಿದ್ದೀನಿ. ನಂತರ ಒಣಮೆಣಸಿನ್ಕಾಯಿ ಸೇರಿಸಿದ್ದೀನಿ ಒಂದು. ಹಸಿ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಇಂಗನ್ನು ಬಳಸೋರು ಇಂಗನ್ನು ಕೂಡ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಬಳಸಿಲ್ಲ. ಇದಾದ ನಂತರ ನಾವು ರುಬ್ಬಿದ್ವಲ್ಲ ನಾವು ಖಾರ, ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕಿದ್ದೀನಿ. ಜಾಸ್ತಿ ನೀರನ್ನು ಬಳಸಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಸ್ವಲ್ಪ ಅರಿಶಿನವನ್ನು ಸೇರಿಸಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ ಅಷ್ಟೇ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮೊಟೊದೆಲ್ಲ ಹಸಿ ವಾಸನೆ ಹೋಗಬೇಕಲ್ಲ, ಅದಕ್ಕೋಸ್ಕರ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ನೀವು ಒಣಮೆಣ್ಸಿನ್ಕಾಯಿ ಇತ್ತು ಅಂದರೆ ನೀವು ಅದನ್ನು ಕೂಡ ಸುಟ್ಟು ಅದನ್ನು ಸೇರಿಸ್ಬೋದು. ನಾನು ಮನೆಯಲ್ಲೇ ಅಚ್ಚ ಖಾರದ ಪುಡಿ ಮಾಡಿಸಿರೋದ್ರಿಂದ ನಾನು ಡೈರೆಕ್ಟಾಗಿ ಪುಡಿಯನ್ನೇ ನಾನು ಸೇರಿಸಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ನೋಡಿ, ಇವಾಗ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಬೇಕು ಅಷ್ಟೇ. ನೋಡಿ, ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟಿದ್ರೆ ಸಾಕು ನಮಗೆ ಕನ್ಸಿಸ್ಟೆನ್ಸಿ. ಮುದ್ದೆಗಂತೂ ಸಖತ್ತಾಗಿರುತ್ತೆ. ಆ ಜ್ವರದ ನಾಲ್ಗೆಗೆ ರುಚಿಯಂತೂ ನಾಲ್ಗೆ ಕೊಡ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ನಿಮಗೆ ಈ ಪುಟ್ಟದಾಗಿರೋ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.